ಭಾರತ ಸರ್ಕಾರದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಮೈ ಭಾರತ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸೇರಿದಂತೆ ಇನ್ನಿತರ ಸಂಸ್ಥೆಗಳ ಆಶ್ರಯದಲ್ಲಿ ಮಂಗಳೂರಿನಲ್ಲಿಂದು ಹಮ್ಮಿಕೊಂಡಿದ್ದ ನಶಾಮುಕ್ತ ಭಾರತ ಅಭಿಯಾನಕ್ಕೆ ಪೊಲೀಸ್ ಉಪ ಆಯುಕ್ತ ಎಚ್ಎನ್ ಮಿಥುನ್ ಚಾಲನೆ ನೀಡಿದರು. ಇದೇ ವೇಳೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಮೈ ಭಾರತ್ ದಕ್ಷಿಣ ಕನ್ನಡದ ಉಪನಿರ್ದೇಶಕ ಉಲ್ಲಾಸ್, ಕೆಟಿಕೆ ಮಂಗಳೂರು ವಿಶ್ವವಿದ್ಯಾಲಯದ ಎನ್ಎಸ್ಎಸ್ ಸಂಯೋಜಕ ಡಾ ಶೇಷಪ್ಪ, ಕೆ ಶ್ರೀನಿವಾಸ್, ಎನ್ಎಸ್ಎಸ್ ಸಂಯೋಜಕ ಜಾಯ್ಸನ್, ಮಂಗಳೂರಿನ ಬಂಟರ ಸಂಘದ ಕಾರ್ಯದರ್ಶಿ ಕರುಣಾಕರ ಶೆಟ್ಟಿ, ಮೈ ಭಾರತದ ಜಗದೀಶ್, ಯುವ ರೆಡ್ ಕ್ರಾಸ್ ಅಧಿಕಾರಿ ಗಾಯತ್ರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಮಿಥುನ್ 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿ ನಿರ್ಮಾಣ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಕನಸು ಕಂಡಿದ್ದಾರೆ. ಈ ನಿಟ್ಟಿನಲ್ಲಿ ಯುವಶಕ್ತಿಯ ಪಾತ್ರ ಹಿರಿದು. ಪ್ರಧಾನಿ ಅವರ ಆಶಯದಂತೆ ಯುವಜನತೆ ನಶಾ ಮುಕ್ತರಾಗಬೇಕು. ಈ ನಿಟ್ಟಿನಲ್ಲಿ ಮಾದಕ ವಸ್ತುಗಳಿಂದ ದೂರವಿರಬೇಕು. ಈ ಸಂಬಂಧ ಜಾಗೃತಿ ಮೂಡಿಸುವುದು ಅವಶ್ಯವಾಗಿದೆ ಎಂದರು. ಭಾರತ ಒಂದು ಯುವಶಕ್ತಿ ತುಂಬಿರುವಂತಹ ಒಂದು ರಾಷ್ಟ್ರ. ಇದರ ನಾವೇನು ವಿಕಸಿತ ಭಾರತದ ಕಲ್ಪನೆ ಇದೆ, ಇದರ ಮೂಲ ನಂಬಿಕೆ ಯಾರ ಮೇಲಿದೆ ಅಂದ್ರೆ ನಿಮ್ಮೆಲ್ಲರ ಮೇಲಿದೆ. ಭಾರತದ ಭವಿಷ್ಯವಾಗಿರುವ ಕರುಣಾಕರ ಶೆಟ್ಟಿ, ಯುವಜನತೆ ದೇಶದ ಭವಿಷ್ಯ ನಿರ್ಮಾಣ ಮಾಡುವಂತಹವರು. ಈ ಹಿನ್ನೆಲೆಯಲ್ಲಿ ಯಾವುದೇ ವ್ಯಸನಗಳಿಗೆ ಒಳಗಾಗದಂತೆ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ಹೇಳಿದರು. ದೂರದರ್ಶನದೊಂದಿಗೆ ಉಲ್ಲಾಸ್, ಕೆಟಿಕೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ನಶಾಮುಕ್ತ ಭಾರತ, ವಿಕಸಿತ ಭಾರತ ಕರೆಗೆ ಸ್ಪಂದಿಸಿ ಯುವಜನತೆ ಮಾದಕ ವ್ಯಸನದಿಂದ ದೂರವಿದ್ದು ಆರೋಗ್ಯಕರ ಮತ್ತು ಜವಾಬ್ದಾರಿಯುತ ರಾಷ್ಟ್ರ ನಿರ್ಮಾಣದಲ್ಲಿ ಕೈಜೋಡಿಸಬೇಕು. ಈ ನಿಟ್ಟಿನಲ್ಲಿ ದೇಶವ್ಯಾಪಿ ಆಂದೋಲನ ನಡೆಯುತ್ತಿದೆ ಎಂದು ತಿಳಿಸಿದರು. ಗ್ರೂಪ್ ಸಾಂಗ್, ಗ್ರೂಪ್ ಡ್ಯಾನ್ಸ್, ಮೈಮಿಂಗ್, ಪೋಯಮ್ ರೈಟಿಂಗ್, ಸ್ಲೋಗನ್ ರೈಟಿಂಗ್, ರೀಲ್ಸ್ ಆ್ಯಂಡ್ ಶಾರ್ಟ್ ಫಿಲ್ಮ್ ಕಾಂಪಿಟಿಷನ್, ಭಾಷಣ ಸ್ಪರ್ಧೆ, ಇದರ 8 ವಿಭಾಗದಲ್ಲಿ ಮಕ್ಕಳು ಇವತ್ತು ನಮ್ಮ ರಾಮಕೃಷ್ಣ ಕಾಲೇಜು ಮ್ಯಾಂಗ್ಳೂರಲ್ಲಿ ಬಂದು ಭಾಗವಹಿಸ್ತಾ ಇದೆ. ವಿದ್ಯಾರ್ಥಿನಿ ಚಿತ್ರ, ಮೈ ಭಾರತ್ ಪೋರ್ಟಲ್ನಿಂದ ನಶಾಮುಕ್ತ ಅಭಿಯಾನದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಲಾಗಿತ್ತು. ಯುವ ಸಮುದಾಯ ದುಶ್ಚಟಗಳಿಂದ ದೂರವಿರುವುದು ಒಳ್ಳೆಯ ಬೆಳವಣಿಗೆ ಎಂದರು. ಬೇರೆ ಯಾವುದೇ ಆಗಿರೋದ್ರಿಂದ ನಾವು ಹೇಗೆ ಹೊರಗೆ ತರಬಹುದು ಅದನ್ನು ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ನೋಡಿರೋ ಹಾಗೆ ಎಷ್ಟೋ ಮಂದಿ ತುಂಬ ಅಡಿಕ್ಟ್ ಆಗಿ ಅದರಿಂದ ಅವರ ಪೇರೆಂಟ್ಸ್ ಕೂಡ ಸಫರ್ ಆಗಿ ಅವರು ಸಫರ್ ಆಗ್ತಾ ಇದ್ದಾರೆ. ಹಾಗಾಗಿ ಇದು ನಾವು ನಮ್ಮ ಕಡೆಯಿಂದ ಒಂದು ಸಹಾಯ ಅಂದರೆ. ಇನ್ನೋರ್ವ ವಿದ್ಯಾರ್ಥಿನಿ ಧೃತಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ನಶಾಮುಕ್ತ ಭಾರತ ನಿರ್ಮಾಣ ಮಾಡುವಲ್ಲಿ ಯುವಜನರ ಪಾತ್ರ ಹಿರಿದು ಎಂದು ತಿಳಿಸಿದರು. ಅದರಲ್ಲಿ ಯುವಕರ ಪಾತ್ರ, ಇದರ ಬಗ್ಗೆ ಪ್ರೋಗ್ರಾಮ್ ನಡೀತಾ ಉಂಟು. ಸೊ ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾವು ತುಂಬಾ ಅದೃಷ್ಟ. ಮತ್ತೋರ್ವ ವಿದ್ಯಾರ್ಥಿ ಮಯೂರ್, ನಶಾಮುಕ್ತ ಭಾರತ ಮತ್ತು ವಿಕಸಿತ ಭಾರತ ನಿರ್ಮಾಣದ ಜಾಗೃತಿ ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಅದರಲ್ಲಿ ಯುವಕರ ಸಹಕಾರ ತುಂಬಾ ಬೇಕಾಗ್ತದೆ. ಸೊ ಯುವಕರ ಸಹಕಾರ ಮೇಯ್ನ್ ಆಗಿ ಏನ್ ಬೇಕು ಹೇಳಿದ್ರೆ ಯುವಕರು ನಶಾ ಮುಕ್ತರಾಗಿ ಭಾಗವಹಿಸಬೇಕು. ಹಾಗಾಗಿ ನಶಾಮುಕ್ತ ಭಾರತ, ಯುವ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲಿಕ್ಕೆ ಒಂದು ಸ್ಪರ್ಧೆಯ ಮೂಲಕ ಮೋಟಿವೇಶನ್ ಕೊಡ್ಲಿಕ್ಕೋಸ್ಕರ ನಾನಿಲ್ಲಿ ಬಂದಿದ್ದೇವೆ. ಇದೇ ಸಂದರ್ಭದಲ್ಲಿ ಅರಿವು ಮೂಡಿಸುವ ಲಾವಣಿ ಸೇರಿದಂತೆ ವಿವಿಧ ಗೀತೆಗಳನ್ನು ಪ್ರಸ್ತುತಪಡಿಸಲಾಯಿತು. ಚಿತ್ರಕಲಾ ಸ್ಪರ್ಧೆ ಆಯೋಜಿಸಲಾಗಿತ್ತು.